ಇದೆ. 89,000 ಜನ ಅರ್ಜಿ ಹಾಕಿದ್ದಾರೆ. 14,000 ಸೈಟ್ಗಳು ಇದಾಗಿದೆ. ಬಿಜೆಪಿ ಅವರು ತಗೊಳ್ಳಿ, ಇನ್ನೊಬ್ರು ತಗೊಳ್ಳಿ, ಮತ್ತೊಬ್ರು ತಗೊಳ್ಳಿ, ಯಾರೇ ತಪ್ಪು ಮಾಡ್ಲಿರಿ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಒಂದು ಒಳಗಾಕಿ. ಕಳೆದ ಜೂನ್ ಅಲ್ಲಿ ನೀವು 40% ಅಂತೇಳಿ ಅಧಿಕಾರಕ್ಕೆ ಬಂದ್ರಿ. ಇಷ್ಟು ದಿನ ಆದ್ರೂ ಇವತ್ತು ಅವ್ರು ಒಂದು ಸಾಬೀತುಪಡಿಸಕ್ಕಾಯ್ತಾ? ಸುಮ್ನೆ ನೀವು ಮಾತು ಹೇಳಿದ್ರೆ ಆಗಲ್ಲ. ಇದು ಆ ಸ್ಕ್ಯಾನ್, ಈ ಸ್ಕ್ಯಾನ್, ಆ ಸ್ಕ್ಯಾಮ್, ಈ ಸ್ಕ್ಯಾಮ್ ಅಂತ ಅಧಿಕಾರಕ್ಕೆ ಬಂದ್ರೆ ಸಾಲದು. ನಿಮ್ಮ ಹತ್ರ ಅಧಿಕಾರ ಇದೆ, ನಿಮ್ಮ ಹತ್ರ ಗೃಹ ಇಲಾಖೆ ಇದೆ. ನೋಡಿ, ತಪ್ಪು ಯಾರೇ ಮಾಡ್ಲಿ, ಈ ರಾಜ್ಯದ ಟ್ಯಾಕ್ಸ್ ದುಡ್ಡು ಯಾರೇ ತಿಂದಿರ್ಲಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡೋದು ನಿಮ್ಮ ಕರ್ತವ್ಯ. ಯಾಕೆ ಕೊಡ್ತಾ ಇಲ್ಲ? ಯಾಕೆ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ? ಯಾಕೆ ಸುಮ್ಮನೆ ಇದ್ದೀರಾ? ಕೊಡಿ ಅಲ್ಲ. ನಾವು ಅವಾಗ್ಲೇ ಹೇಳ್ತಾ ಇದ್ರು, ನೀವು ಅವ್ರು 2-3 ಹೆಸರು ಹೇಳಿದ್ರು, ಇವ್ರದ್ದು ರಾಜ್ಯಪಾಲರ ಹತ್ರ ಇದೆ ಅಂತ. ಸುಖ ಸುಮ್ನೆ ನೀವು ಒಂದು ದಿನದಲ್ಲಿ ನಾವು ಆದೇಶ ಹೊರಡಿಸಿದ ನಂತರ ಡಿಸೆಂಬರ್ 3, 2023ಕ್ಕೆ ನಮ್ಮ ಪ್ರದೀಪ್ ಕುಮಾರ್ ಅನ್ನೋರು ಒಂದು ಕಂಪ್ಲೇಂಟ್ ಕೊಡ್ತಾರೆ. ಅದನ್ಯಾಕೆ ನೀವು ಹೇಳ್ತಾ ಇಲ್ಲ? ಅದನ್ಯಾಕೆ ಉಲ್ಲೇಖ ಮಾಡ್ತಾ ಇಲ್ಲ? ಒಂದೇ ದಿನದಲ್ಲಿ ಕೊಡ್ತಾರೆ ಅಂತ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ? ತಪ್ಪು ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಸಂವಿಧಾನಿಕ ಹುದ್ದೆಯಲ್ಲಿದ್ದೀರಾ. ತಪ್ಪು ಯಾರೇ ಮಾಡ್ಲಿ